ಉಳಿಯಾರು ಸಮೀಪದ ಜ್ಞಾನಭಾರತಿ ವಿದ್ಯಾಸಂಸ್ಥೆಯ ಪ್ರಶಾಂತ್ ಅವರು ತಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಸಾಧಕರನ್ನು ಆಹ್ವಾನಿಸಿ ಅವರನ್ನು ಮಕ್ಕಳಿಗೆ ಪರಿಚಯಿಸಿ ಅವರಿಂದ ಮಕ್ಕಳಿಗೆ ಹಿತವಚನಗಳನ್ನು ಹೇಳಿಸುವುದು ರೂಢಿ ಮಾಡಿಕೊಂಡಿದ್ದಾರೆ. ಅದರಂತೆ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಖ್ಯಾತ ತತ್ವಪದ ಗಾಯಕರಾದ ಶಿವಾರ ಉಮೇಶ್ ಅವರನ್ನು ಆಹ್ವಾನಿಸಿದ್ದಾರೆ. ಅವರಿಂದ ಮಕ್ಕಳಿಗೆ ಹಿತವಚನಗಳನ್ನು ಹೇಳಿಸಿದ್ದಾರೆ. ಶಿವಾರ ಉಮೇಶ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತರು. ಮಕ್ಕಳಿಗೆ ಜಾನಪದ ಗೀತೆಗಳನ್ನು ಹೇಳಿಕೊಡುವ ಮೂಲಕ ಶೈಕ್ಷಣಿಕ ಆರಂಭದಲ್ಲಿಯೇ ಒಂದು ಒಳ್ಳೆಯ ರೀತಿಯ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ನಿಮ್ಮ KTVಯಲ್ಲಿ. ಒಡಗನ ಕೋಳಿ ನುಂಗಿತ್ತ ತಂಗಿ ಒಡಗನ ಕೋಳಿ ನುಂಗಿತ್ತ ಆಡುವಾಲೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ ಆಡುವಾಲೆಯ ನುಂಗಿ ಗೋಡೆ ಸುಣ್ಣಾವ ನುಂಗಿ ಆಡಲು ಬಂದ ಪಾತ್ರದವಳ ಮಕ್ಕಳು ನುಂಗಿತ್ತ ತಂಗಿ ಒಡಗನ ಕೋಳಿ ನುಂಗಿತ್ತ ಒಡಗನ ಕೋಳಿ ನುಂಗಿತ್ತ ತಂಗಿ ಒಡಗನ ಕೋಳಿ ನುಂಗಿತ್ತ ಒಳ್ಳು ಒಲಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ ಒಳ್ಳು ಒಲಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ ಮೆಲ್ಲಲು ಬಂದ ಮುಖಿಯನ್ನು ನೆಲ್ಲು ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೊಡಗಾನ ಕೋಳಿ ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಗುಡ್ಡ ಗವಿಯನ್ನು ನುಂಗಿ ಗವಿಯು ಗೆರುವೆಯ ನುಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಗೆರುವೆಯ ನುಂಗಿ ಗೋವಿಂದ ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೊಡಗಾನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ. ಎಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಚೆನ್ನಾಗಿ ಓದ್ತಿರಲ್ಲ, ಖುಷಿಯಾಗಿರಿ. ಆಟದಲ್ಲಿ ಭಾಗವಹಿಸಬೇಕು. ಟೀಚರು ಹಾಡು ಹೇಳ್ಕೊಟ್ರೆ ಕಲಿಬೇಕು, ಡ್ಯಾನ್ಸ್ ಕಲಿಸಿದ್ರೆ ಕಲಿಬೇಕು, ಚಟುವಟಿಕೆಯಿಂದ ಇರಬೇಕು. ಎಲ್ರಿಗೂ ಮಹದೇಶ್ವರ ಒಳ್ಳೇದು ಮಾಡಲಿ. ಈ ಸಂಸ್ಥೆಗೆ ಕರೆಸಿ ನಿಮ್ಮನ್ನೆಲ್ಲ ನೋಡೋ ಸದಾವಕಾಶ ಕಲ್ಪಿಸ್ತಂತ ಗೆಳೆಯರಿಗೆ ಧನ್ಯವಾದ ಹೇಳ್ತಾ ನಾನು ಹೊಡ್ತೇನೆ. ಶುಭವಾಗಲಿ. ಓಕೆ, ಆಯ್ತು. ಚಪ್ಪಾಳೆ ಜೋರಾಗಿ.